ಅಂತರ್ಪಟ ಅಧ್ಯಾಯ 51 ಅವನು ಅಸಮಾಧಾನದಿಂದ ಹಲ್ಮುಡಿ ಕಚ್ಚುತ್ತಾ ನನ್ನನ್ನು ದುರುಗುಟ್ಟಿದ. ಅರೆ, ನಾನೇನ್ ಮಾಡ್ದೆ ಅಂತ ಇವನು ಹೀಗೆ ಖರಾಬ್ ಲುಕ್ ಕೊಡ್ತಾ ಇದ್ದೇನೆ? ಅವರಿಬ್ರು ಈ ಕಡೆಯಿಂದ ಓಡ್ಹೋದ್ರೆ ನಾನೇನ್ ಮಾಡ್ಲಿ? ತೂ ನಿನ್ನ, ನಾನ್ ಹೇಳಿದ್ದೆ ಅಲ್ವಾ ನೀನ್ ನನ್ಜೊತೆ ಇದ್ರೆ ಬರೀ ಅಪಶುಕುನಗಳೇ ಅಂತ. ರಾತ್ರಿ ನಾನ್ ಹೋಗ್ತೀನಿ ಎಂದ್ರೂ ಬಿಡದೆ ಇಲ್ಲೇ ಕಾಯೋಣ ಅಂತ ಹೇಳಿ ಚಳಿಯಲ್ಲಿ ರಾತ್ರಿಯಿಡೀ ನಡುಗುವ ಹಾಗೆ ಮಾಡ್ದೆ. ನನ್ನ ಬೆನ್ನು ಬಿದ್ದಿರೋ ದೊಡ್ಡ ಶನಿ ನೀನು. ಎಡಬಿಡದೆ ಬಂದಿದ್ದವು ಅವನ ಬಾಯಿಂದ ಬೈಗಳು. ಆಹಾ, ಚಳಿಯಲ್ಲಿ ನಡುಗುತ್ತಾ ಮಲಗಿದ್ದನಂತೆ. ನನ್ನನ್ನ ತಪ್ಕೊಂಡ ಮಲಗಿ ಮಜಾ ತಗೊಂಡು ಈಗ ನನ್ನ ಮೇಲೆ ರೇಗಾಡ್ತಿದ್ದಾನೆ. ಹೇ, ನನ್ಯಾಕ್ ಬೈತಿದ್ದೀರಾ? ನಾನೇನ್ ಮಾಡಿದೆ? ನಂಗೇನ್ ಗೊತ್ತಿತ್ತು ಈ ಕಡೆಯಿಂದ ಇನ್ನೊಂದು ಸ್ಟೇರ್ ಕೇಸಿದೆ ಅಂತ ಎಂದು ಮುಖವೂದಿಸಿದೆ. ಹೌದೌದು, ನಿನಗೇನ್ ಗೊತ್ತಿರೋಲ್ಲ, ಎಲ್ಲೆಂದರಲ್ಲಿ ಮೂರ್ಛೆ ತಪ್ಪಿ ಬೀಳೋಡಷ್ಟೇ ಗೊತ್ತು ಎಂದ. ಅವನ ಆ ಮಾತು ನನ್ನಲ್ಲಿ ಕೋಪ ಉಕ್ಕಿಸಿತು. ನೋಡಿ, ಸುಮ್ನೆ ನನ್ನನ್ನ ಕೆಣಕಬೇಡಿ. ಹೌದು, ನಾನ್ ಯಾವಾಗ್ಲೂ ಮೂರ್ಛೆ ತಪ್ಪಿ ಬೀಳ್ತೀನಿ, ಅದು ನಿಮ್ಮಿಂದಾನೆ, ನಿಮ್ಮ ಟಾರ್ಚರ್ ತಡ್ಕೊಳ್ಳಿಕ್ಕಾಗದೆ. ಸೊ ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಟ್ಬಿಡಿ ಎಂದೆ. ಅಯ್ಯೋ, ನಾನೆಲ್ಲಿ ಹಿಡ್ಕೊಂಡಿದ್ದೀನಿ ನಿನ್ನ ಬಿಡಕ್ಕೆ? ನಂದು ಸೇಮ್ ಡೈಲಾಗ್, ನನ್ ಪಾಡಿಗೆ ನನ್ನ ಬಿಟ್ಬಿಡು ಎಂದ. ಇಬ್ರೂ ದಾಪುಗಾಲಿ ಇಡುತ್ತಾ ವಿರುದ್ಧ ದಿಕ್ಕಿನಲ್ಲಿ ಹೊರಟು ಬಿಟ್ಟೆವು. ನನ್ನ ಕೂಪ ಸಿರಿಯ ಮೇಲೆ ತಿರುಗಿತು. ಪಾಪ ಅಂತ ಅವಳಿಗೆ ಸಹಾಯ ಮಾಡಿದ್ರೆ ನನ್ನನ್ನೇ ಬಿಟ್ಟು ಹೊರಟು ಬಿಟ್ಟಿದ್ದಾಳೆ. ಛೀ, ರಾತ್ರಿಯೆಲ್ಲ ಆ ಡೈನೋಸರ್ ಜೊತೆ ಅವನನ್ನು ತಪ್ಕೊಂಡು ಮಲಗುವಂತಾಯಿತು. ಅವಳಿಗೆ ಮನಸ್ಸಲ್ಲೇ ಸಹಸ್ರನಾಮಾರ್ಚನೆ ಮಾಡುತ್ತಾ ಅವಳ ರೂಮಿಗೆ ಬಂದೆ. ಸಿರಿಯ ಅಮ್ಮ ಅವಳನ್ನು ಗೌರಿ ಪೂಜೆಗಾಗಿ ರೆಡಿ ಮಾಡುತ್ತಿದ್ದರು. ಚಿನ್ನದ ಅಂಚಿನ ಬಿಳಿ ಕಂಚಿವರಂ ಸೀರೆಯಲ್ಲಿ ಹುಣ್ಣಿಮೆಯ ಬೆಳದಿಂಗಳಂತೆ ಕಾಣುತ್ತಿದ್ದಳು. ಅವಳಿಗೆ ಬಯ್ಯಬೇಕೆಂದು ಬಂದವಳು ಅವಳ ಅಮ್ಮನನ್ನು ಕಂಡು ಸುಮ್ಮನಾಗಿಬಿಟ್ಟೆ. ಪುಟ್ಟ, ಏನಿದು, ನೀನಿನ್ನೂ ರೆಡಿಯಾಗಿಲ್ವಾ? ಎಲ್ಲಿಂದ ಇಷ್ಟೊತ್ತು? ಹೋಗು, ಸ್ನಾನ ಮಾಡಿ ರೆಡಿಯಾಗು, ಲೇಟಾಯ್ತು ಎಂದರು. ಹಾ ಆಂಟಿ, ಈಗ ಹೋಗ್ತೀನಿ ಎಂದೆ. ಸರಿ, ಮುತ್ತೈದೆಯರು ಬಂದಿದ್ದೀರಾ ನೋಡ್ತೀನಿ. ಸಿರಿ, ನೀನು ಬೇಗ ರೆಡಿಯಾಗು ಎಂದು ಅಲ್ಲಿಂದ ಹೊರ ನಡೆದರು. ನನಗೂ ಅದೇ ಬೇಕಿತ್ತು. ಅವಳನ್ನೇ ಕೆಂಗಣ್ಣಿನಿಂದ ದಿಟ್ಟಿಸಿ, ಹೇ ಸಿರಿ, ನೆನ್ನೆ ಯಾಕೆ ನನ್ನ ಅಲ್ಲೇ ಬಿಟ್ಟು ಬಂದೆ? ನಾನ್ ಬೆಳಗ್ಗೆ ಎದ್ದು ನಿನ್ನ ಎಷ್ಟು ಹುಡುಕ್ದೆ ಗೊತ್ತಾ ಎಂದೆ. ಅಯ್ಯೋ, ನೀನಲ್ಲೇ ಇದ್ದೀಯಾ? ನೀವಿಬ್ರು ಹೊರಟೋಗಿದ್ದೀರಾ ಅನ್ಕೊಂಡು ನಾವ್ ಬಂದ್ಬಿಟ್ವಿ ಎಂದಳು. ನಿನ್ ತಲೆ, ಒಂದು ಕೂಗ್ ಹಾಕ್ಬೇಕಿತ್ತು ತಾನೆ? ರಾತ್ರಿಯೆಲ್ಲ ಏನೋ ಹೇಳಲು ಹೊರಟವಳು ತಕ್ಷಣ ನಿಲ್ಲಿಸಿಬಿಟ್ಟೆ. ಅವಳು ತುಂಟನಗು ಚೆಲ್ಲಿ, ಏನೇ, ನಿನ್ನೆ ರಾತ್ರಿ ಏನೇನಾಯ್ತು? ಏನ್ ಮಾಡಿದ್ರಿ ನೀವಿಬ್ರು ಎಂದು ಉದ್ಘರಿಸಿದಳು. ನನಗೆ ರೇಗಿತು. ಹೇ ಥೂ, ಏನೇ ನೀನ್ ಕೇಳ್ತಾ ಇರೋದು? ರಾತ್ರಿಯೆಲ್ಲ ಚಳಿಯಲ್ಲಿ ನಡುಗುತ್ತಾ ಮಲಗಿದ್ದೆ ಅಂತ ಹೇಳಕ್ ಬಂದೆ ಎಂದೆ. ಹೌದಾ, ವಿಭೋದ್ ಸರ್ ನಿನ್ ಜೊತೆ ಇರ್ಲಿಲ್ವಾ ಎಂದಳು. ಇಲ್ಲ, ಮತ್ತೆ ಅವಳು ಚೇಡಿಸ್ತಾಳೆ ಎಂದು ಗೊತ್ತಿತ್ತು, ಹಾಗಾಗಿ ಸುಳ್ಳಾಡಿದೆ. ಓ ಸಾರಿ ಕಣೆ, ನಿನ್ ರೂಮಲ್ಲಿ ಇರಬಹುದು ಅನ್ಕೊಂಡೆ. ಓಕೆ, ಇವಾಗ ಹೋಗಿ ರೆಡಿಯಾಗು ಎಂದಳು. ನಾನು ಸರಿ ಎಂದು ತಲೆಯಾಡಿಸಿದೆ. ಮದುವೆಯ ದಿನ ನೇರಳೆಯ ರಂಗಿನ ಚಿನ್ನದ ಎಳೆಯಿದ್ದ ಶೇರ್ವಾನಿಯನ್ನು ತೊಟ್ಟಿದ್ದೆ. ಹೇರ್ ಜೆಲ್ನಿಂದ ಕೂದಲನ್ನು ಒಪ್ಪಗೊಳಿಸಿದವನು ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡೆ. ಕನ್ನಡಿಯ ಮುಂದೆ ನಿಂತು ಒಂದು ಕಿರುನಗೆ ಬೀರಿದೆ. ಗಲ್ಲವನ್ನು ತೀಡಿಕೊಳ್ಳುತ್ತಾ, ವಾವ್ ವಿಭೋದ್, ಲುಕಿಂಗ್ ಮಾರ್ವಲಸ್ ಎಂದು ನನ್ನನ್ನು ನಾನೇ ಹೊಗಳಿಕೊಂಡಿದ್ದೆ. ದೇವರೇ, ಇವತ್ತಾದ್ರೂ ಆ ಮೂರ್ಛೆರಾಣಿ ನನ್ನ ಕಣ್ಮುಂದೆ ಬರತಿದ್ರೆ ಸಾಕು. ಹೇಗೋ ಮದುವೆ ಮುಗಿಸಿಕೊಂಡು ಹೊರಟುಬಿಡ್ತೇನೆ. ಮದುವೆ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕುತ್ತಿತ್ತು. ಮಂಟಪ ವಧೂವರರ ಆಗಮನವನ್ನು ಕಾಯುತ್ತಿದ್ದರೆ ಬಂಧುಗಳಲ್ಲೆಲ್ಲ ತಮ್ಮದೇ ತುರಾತುರಿಯಲ್ಲಿ ಓಡಾಡುತ್ತಿದ್ದರು. ಕನ್ಯಾಮಣಿಯರು ಚಂದವಾಗಿ ಅಲಂಕರಿಸಿಕೊಂಡು ಓಡಾಡುತ್ತಿದ್ದರೆ ಮದುವೆಗೆ ಬಂದ ಪೋರರಿಗೆ ಅವರನ್ನು ಕಣ್ತುಂಬಿಕೊಳ್ಳುವ ಕಾತರ. ಮಕ್ಕಳ ಸಡಗರವಂತೂ ರೇಳತೀರದು. ಮುಹೂರ್ತಕ್ಕೆ 1 ತಾಸು ಬಾಕಿಯಿತ್ತು. ಕಂಬಕ್ಕೆ ಒರಗಿ ಮೊಬೈಲ್ ನೋಡುತ್ತಾ ನಿಂತಿದ್ದೆ. ಅಚಾನಕ್ ತಲೆ ಎತ್ತಿದವನಿಗೆ ಕಂಡಿದ್ದು, ಚೇರ್ ಮೇಲೆ ಕಾಲು ಮಡಚಿ ಕುಳಿತು ಚಂಡು ಹಿಡಿದು ಆಟವಾಡುತ್ತಾ ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದ 2 ವರ್ಷದ ಮಗು. ಅರೇ, ಇದೇನಿದು? ಚಿಕ್ಕ ಮಗು ಎಂದು ನೋಡದೆ ಹೀಗೆ ಬಿಟ್ಟು ಹೋಗಿರುವಲ್ಲ? ಸಡಗರದಲ್ಲಿ ಓಡಾಡುತ್ತಿರುವ ಯಾರಿಗೂ ಅದರ ಮೇಲೆ ಗಮನವಿಲ್ಲ. ಆಟವಾಡುತ್ತಿದ್ದ ಮಗು ಕೈಯಿಂದ ಚಂಡು ಕೆಳಗೆ ಜಾರಿತು. ಆ ಮಗು ಚಂಡನ್ನು ಎತ್ತಿಕೊಳ್ಳಲು ಪ್ರಯಾಸದಿಂದ ಕೈ ಚಾಚಿದಾಗ ಮುಗ್ಗರಿಸಿ ಬೀಳಬೇಕೆನ್ನುವಷ್ಟರಲ್ಲಿ ಕೂಡಲೇ ಮಗುವಿನ ಬಳಿ ಓಡಿದೆ. ಆದರೆ ನಾನು ಮಗುವನ್ನು ತಲುಪುವಷ್ಟರಲ್ಲಿ ತಡವಾಗಿ ಹೋಯಿತು. ಮಗು ಬಿದ್ದೇ ಹೋಯಿತು ಎಂದುಕೊಳ್ಳುವಾಗಲೇ ಆ ಮಗು ಪ್ರಜ್ಞಾಳ ಕೈ ಸೇರಿತ್ತು. ಗಾಬರಿಯಿಂದ ಓಡಿ ಬಂದಿದ್ದವನು ನೆಮ್ಮದಿಯ ನಿಟ್ಟುಸಿರುಬಿಟ್ಟೆ. ಅಷ್ಟಹೊತ್ತೂ ನಾನವಳನ್ನು ಗಮನಿಸಿರಲಿಲ್ಲ. ನನ್ನ ದೃಷ್ಟಿ ನಿಧಾನವಾಗಿ ಅವಳತ್ತ ಹರಿದಾಗ ಇಹವನ್ನು ಮರೆತವನಂತೆ ನಿಂತುಬಿಟ್ಟೆ. ದೇವಕನ್ಯರನ್ನು ಮೀರಿಸುವ ಅಪ್ರತಿಮ ಸುಂದರ್ಯದ ಗಣಿಯವಳು. ಸೀರೆಯುಟ್ಟ ಬಂಗಾರದ ಪುತ್ತಳಿಯಂತೆ ಕಂಗಳಿಸುತ್ತಿದ್ದಳು. ಪ್ರಯಾಸದಿಂದಲೂ ಅವಳಿಂದ ದೃಷ್ಟಿ ಕೀಳಲಾಗಲಿಲ್ಲ. ಇಳಿಸಂಜೆಯ ಕೇಸರಿ ವರ್ಣದ ಬಂಗಾರದ ಅಂಚಿನ ಸೀರೆಯಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು. ಅದೆಷ್ಟು ಒಪ್ಪವಾಗಿ ಹುಟ್ಟಿದ್ದಳವಳು. ಒಂದು ನೆರಿಗೆಯೂ ಆಚೀಚೆ ಸರಿಯದ ಹಾಗೆ. ಸೀರೆಗೊಪ್ಪುವ ಒಡವೆಗಳು ಅವಳ ಅಂದವನ್ನು ಇಮ್ಮಡಿಗೊಳಿಸಿತ್ತು. ಸೀರೆಯ ಮಧ್ಯೆ ಇಣುಕುತ್ತಿದ್ದ ಅವಳ ನೀಳ ನಡುವನ್ನು ಸುತ್ತುವರೆದಿದ್ದ ಒಂದಳೆಯ ಡಾಬು, ಅವಳ ಕತ್ತಿಗಂಟಿದ ಅಗಲವಾದ ನೆಕ್ಲೆಸ್, ಜೊತೆಗೊಂದು ಕಂಠಹಾರ, ಸಾಂಪ್ರದಾಯಿಕ ಉಡುಗೆಗೆ ತಕ್ಕಂತೆ ಕೂದಲ ತುರುಬಿಗೆ ಸುತ್ತಿದ್ದ ಮಲ್ಲಿಗೆಯ ಎಳೆ, ಮುಖಕ್ಕೆ ಲಘುವಾದ ಮೇಕಪ್, ಸೀರೆಯ ಬಣ್ಣಕ್ಕೆ ಹೊಂದುವಂತ ತುಟಿಬಣ್ಣ ಹಚ್ಚಿದ್ದಳು.
ತೆಳುವಾಗಿ ಕಾಡಿಗೆ ತೀಡಿದ ಕಣ್ಣುಗಳು ಕ್ಷಣಕ್ಕೊಮ್ಮೆ ಮಿನುಗುತ್ತಿದ್ದರೆ ವಾಸ್ತವವನ್ನು ಮರೆತು ಅವಳಲ್ಲಿಯೇ ಲೀನವಾಗಿ ಹೋಗಿದ್ದೆ. ಇಷ್ಟು ದಿನ ನನ್ನೊಂದಿಗಿದ್ದ ಸೌಂದರ್ಯ ರಾಶಿಯನ್ನು ಗಮನಿಸದಿದ್ದಕ್ಕೋ ಅಥವಾ ಅವಳನ್ನು ಮೊದಲ ಬಾರಿ ಸೀರೆಯಲ್ಲಿ ಕಂಡದಕ್ಕೋ ನನ್ನ ಹೃದಯದ ಬಡಿತ ಲಯ ತಪ್ಪಿತ್ತು. ನನ್ನನ್ನು ನಾನೇ ಸಂಭಾಳಿಸಿಕೊಳ್ಳಲಾಗದೆ ಒದ್ದಾಡತೊಡಗಿದ್ದೆ. ಸರ್ವವನ್ನು ಮರೆತಿದ್ದವನಿಗೆ ಇಹದ ಅರಿವಾಗುವಷ್ಟರಲ್ಲಿ ನಿಮಿಷಗಳೇ ಉರುಳಿ ಹೋಗಿದ್ದವು. ಕೊನೆಗೂ ಮನವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದವನು ಅವಳ ತೋಳಲಿದ್ದ ಮಗುವಿಗಾಗಿ ಕೈಚಾಚಿದೆ. ಅವಳು ನನ್ನ ಕೈಗೆ ಮಗುವನ್ನು ಕೊಡದೆ ಹಿಂದೆ ಸರಿದಳು. ಹೇಯ್, ಕೊಡು ಮಗುನಾ ಎಂದೆ. ಕೊಡಲ್ಲ, ಯಾಕ್ ಕೊಡಬೇಕು? ಮಗು ಬೀಳ್ತಾಯಿತು ಹಿಡಿದುಕೊಳ್ಳದೆ ಚೌಕಾಬಾರಾಡ್ತಿದ್ರಾ? ಈವಾಗ ಬಂದು ಮಗು ಕೇಳ್ತಿರಲ್ಲ ಎಂದಳು. ಜಾಸ್ತಿ ಬಿಲ್ಡಪ್ ತಗೋಬೇಡ, ನಾನೂ ಮಗು ಹಿಡಿದುಕೊಳ್ಳಬೇಕು ಅಂತಾನೆ ಬಂದೆ. ಅಷ್ಟರಲ್ಲಿ ನೀನ್ ಹಿಡ್ದೆ. ಈಗ ಮಗು ಕೊಡು ನನ್ಗೆ. ನಾನು ಜೋರು ಮಾಡಿದೆ. ಕೊಡಲ್ಲ ಅಂದ್ರೆ ಕೊಡಲ್ಲ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಅವಳ ಮಾಟಿಗೆ ತಕ್ಕಂತೆ ಅವಳ ಕೆನ್ನೆಗೆ ಮುತ್ತಿಡುತ್ತಿತ್ತು ಜುಮುಕಿ. ನೋಡು, ನಿನ್ನ ಓವರ್ ಮೇಕಪ್ ನೋಡಿ ಮಗು ಹೇಗೆ ಹೆದರ್ಕೊಂಡಿದೆ ಅಂತ. ಭೂತದ್ ಥರ ಬಳ್ಕೊಂಡಿದ್ಯಾ, ಬೇಕೆಂದೇ ಹೇಳಿದ್ದೆ. ನೀವೇ ಚಿಂಪಾಂಜಿ ಥರ ಇರೋದು. ನಿಮ್ಮತ್ರ ಬರೋದಕ್ಕೆ ಮಗುಗೂ ಇಷ್ಟ ಇಲ್ಲ. ಸುಮ್ನೆ ಯಾಕೆ ಬಲವಂತ ಮಾಡ್ತೀರಾ ಎಂದಳು. ಹೇಯ್, ಜಾಸ್ತಿ ಮಾತಾಡ್ಬೇಡ, ಕೊಡುವಂದೆ ತಾನೆ. ನಮ್ಮ ಜಗಳವನ್ನು ಕಂಡು ಮಗು ಅಳಲು ಶುರುವಿಡ್ತು. ಮಗುವಿನ ಅಳು ಕೇಳಿದ ಅದರ ಅಮ್ಮ ಓಡಿಬಂದು ಮಗುವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದರು. ಇಬ್ಬರೂ ಜೂತು ಮುಖ ಹೊತ್ತು ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಛೇ, ಎಲ್ಲ ಇವಳಿಂದನೇ ಆಗಿದ್ದು. ಸ್ವಲ್ಪ ಹೊತ್ತು ನನಗೂ ಮಗು ಎತ್ಕೊಳ್ಳಕ್ ಬಿಟ್ಟಿದ್ರೆ ಇವಳ ಗಂಟೇನು ಹೋಗ್ತಿತ್ತು. ಅವರು ಅತ್ತ ಸರಿದ ಮೇಲೆ ಮುಖ ಸಿಂಡರಿಸಿ, ತುಂಬಾ ಅತಿಯಾಯ್ತು ನಿಂದು. ನನಗೆ ಮಗು ಕೊಟ್ಟಿದ್ರೆ ಏನಾಗ್ತಿತ್ತು ನಿನ್ಗೆ ಎಂದೆ. ಅಯ್ಯೋ ಥೂ, ಮೊದಲು ನೀವು ಸರಿಯಾಗಿ ಮಾತಾಡಿ. ಕೇಳಿಸಿಕೊಂಡವರು ಅಪಾರ್ಥ ಮಾಡಿಕೊಳ್ತಾರೆ. ಮಗು ಬೇಕಂತೆ ಮಗು ಎಂದಳು. ಅವಳ ಮಾತಿನ ಒಳಾರ್ಥ ನನಗೆ ತಿಳಿಯಲೇ ಇಲ್ಲ. ಅರೆ, ನಾನೇನು ಕೇಳಬಾರದು ಕೇಳಿದೆ, ಮಗು ತಾನೇ ಎಂದೆ. ತಲೆ ಚಚ್ಚಿಕೊಂಡವಳು, ನನಗೆ ಬುದ್ಧಿ ಇಲ್ಲ, ಇನ್ನೊಂದು ಸಲ ಮಗುಗಿಗು ಅಂದ್ರೆ ಸರಿಯಿರಲ್ಲ ಎಂದಳು. ನನಗಂತೂ ತಲೆಬುಡವೇ ಅರ್ಥವಾಗಲಿಲ್ಲ. ನಾನು ಮಗು ಕೇಳಿದರೆ ಇವಳಿಗೇನು ಸಮಸ್ಯೆ? ದೊಡ್ಡ ಲೂಸು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರೀ ಪ್ರಜ್ಞಾಳನ್ನು ನೋಡುತ್ತಾ, ವಾವ್, ಲುಕಿಂಗ್ ಗಾರ್ಜಿಯಸ್ ಎಂದು ಉದ್ಗರಿಸಿದ. ಅವಳು ನಗುತ್ತಾ, ಥ್ಯಾಂಕ್ ಯು ಶ್ರೀ, ನೀವೂ ಅಷ್ಟೇ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ ಎಂದಳು. ಅದೇಕೋ ನಾನು ಬಾಣಲಿಗೆ ಬಿದ್ದಂತೆ ಚಡಪಡಿಸಿಬಿಟ್ಟೆ. ಇದೇ ಖುಷಿಗೆ ಲೆಟ್ಸ್ ಟೇಕ್ ಒನ್ ಸೆಲ್ಫಿ ಎಂದವನು ಹಲ್ಲುಗಿಂಜುತ್ತಾ ಮೊಬೈಲ್ ಹೊರತೆಗೆದ. ಯಾ ಶ್ಯೂರ್ ಎಂದವಳೆ ಅವನ ಮೈಗಂಟಿಕೊಂಡೇ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಳು. ಅವರಿಬ್ಬರ ಆ ಆತ್ಮೀಯತೆ ಹೃದಯದ ಮೇಲೆ ಕೆಂಡ ಸುರಿದಂತೆ ಭಾಸವಾಗುತ್ತಿತ್ತು. ಕಾರಣವೇ ತಿಳಿಯುತ್ತಿಲ್ಲ. ಅಲ್ಲಿ ನಿಲ್ಲುವ ಮನಸ್ಸಾಗದೆ ಅತ್ತ ನಡೆದುಬಿಟ್ಟೆ. ಅವನು ದುಮುಗುಡುತ್ತಾ ಅಲ್ಲಿಂದ ಹೊರಡುವವರೆಗೂ ಅವನನ್ನೇ ನೋಡುತ್ತಲಿದ್ದೆ. ನಾನು ಶ್ರೀ ಜೊತೆ ಇದ್ದರೆ ಇವನಿಗೆ ಯಾಕಷ್ಟು ಅಸಮಾಧಾನವೋ. ಅವನಿಗರಿವಿಲ್ಲದೆ ನನ್ನನ್ನು ಪ್ರೀತಿಸಲು ಶುರು ಮಾಡಿದ್ದಾನಾ? ದೇವರೇ ಪ್ಲೀಸ್, ಅಂತಹ ಅನರ್ಥ ಯಾವತ್ತೂ ಆಗಬಾರದು. ನನ್ನನ್ನು ಪ್ರೀತಿಸುವವರನ್ನು ನಾನು ಸಾಯಿಸಲಾರೆ. ಯಾವಾಗಲೂ ಅವನನ್ನು ಫಾರ್ಮಲ್ಸ್ನಲ್ಲಿ ನೋಡಿ ಸಾಕಾಗಿತ್ತು. ಇಂದು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ. ನೇರಳೆ ಬಣ್ಣದ ಶೇರ್ವಾನಿ ಅವನ ನಸುಬಿಳುಪು ಮೈಬಣ್ಣಕ್ಕೆ ಚೆನ್ನಾಗಿ ಒಪ್ಪುತ್ತಿತ್ತು. ಪ್ರಾಮಾಣಿಕವಾಗಿ ಒಂದು ಮೆಚ್ಚುಗೆಯನ್ನಾದರೂ ನೀಡಬಹುದಿತ್ತು ನಾನು. ಆದ್ರೆ ನನ್ನನ್ನೇ ಭೂತ ಎನ್ನುತ್ತಾನೆ ಗೊರಿಲ್ಲಾ ಮುಖದವನು. ಹೊಯ್ ಪ್ರಜ್ಞಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಶ್ರೀ ನನ್ನ ಮುಂದೆ ಚಿಟಿಕೆ ಹೊಡೆದಾಗ ವಾಸ್ತವಕ್ಕೆ ಬಂದಿದ್ದೆ. ಏನಿಲ್ಲ ಶ್ರೀ ಅವರೇ, ಮುಹೂರ್ತಕ್ಕೆ ಹೊತ್ತಾಯಿತು. ಸಿರಿ ರೆಡಿ ಆದ್ಲಾ ಅಂತ ನೋಡ್ತೀನಿ ಎಂದು ಹೊರಡಲು ಅಣಿಯಾದವಳ ಕೈ ಹಿಡಿದು ಕಂಡ. ನಾನು ಆಶ್ಚರ್ಯದಿಂದ ಅವನನ್ನು ದಿಟ್ಟಿಸಿದೆ. ಏನಾಯ್ತು ಶ್ರೀ ಕೇಳಿದೆ. ವಿಭೋದ್ ಸಾರ್ ನಿಮ್ಮನ್ನ ಏನೋ ಕೇಳಬೇಕಿತ್ತು, ಕೇಳ್ಲಾ ಹಿಂಜರಿಯುತ್ತಾ ಹೇಳಿದ. ಅಯ್ಯೋ, ಅದಕ್ಯಾಕೆ ಪರ್ಮಿಷನ್ ಕೇಳ್ತೀರಾ? ಅದೇನು ಕೇಳಿ ಶ್ರೀ ಎಂದೆ. ಅದು ವಿಭೋದ್ ಸಾರ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀರಾ? ಯಾಕಂದ್ರೆ ಅವರನ್ನ ಗಮನಿಸಿದ್ದೀನಿ ನಾನು. ನಿಮ್ಮ ಜೊತೆ ಇದ್ದಾಗೆಲ್ಲ ಅವರಿಗೆ ಎಂಥದೋ ಸಿಟ್ಟು. ಯಾಕೆ ಹಾಗೆ ಕೇಳೇಬಿಟ್ಟ. ನನಗೆ ಉತ್ತರ ಗೊತ್ತಿದ್ದರಲ್ಲವೇ ಅವನಿಗೆ ಹೇಳುವುದು. ಆದರೂ ಸಂಭಾಳಿಸಬೇಕಿದೆ. ಯಾರಾದರೂ ತಪ್ಪಾಗಿಯೂ ನಮ್ಮಿಬ್ಬರ ಬಗ್ಗೆ ಹಾಗೆ ತಿಳಿದುಕೊಳ್ಳುವುದು ನನಗೆ ಇಷ್ಟವಿರಲಿಲ್ಲ. ಇಲ್ಲ ಶ್ರೀ, ಹಾಗೇನಿಲ್ಲ. ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವರು ಯಾವಾಗ್ಲೂ ಹಾಗೆ ಮುಖ ಊದಿಸಿಕೊಂಡೇ ಇರ್ತಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ಎಂದೆ. ಆದ್ರೆ ಅದು ನೀವು ಏನೋ ಕೇಳಲು ಚಡಪಡಿಸುತ್ತಿದ್ದ. ಅದೇನೋ ಕೇಳಿ ಶ್ರೀ, ಯಾಕಿಷ್ಟು ಹಿಂಜರಿಯುತ್ತಿದ್ದೀರಾ ಎಂದೆ. ಅದು ನೀವೇನಾದ್ರೂ ಅವರನ್ನ ಪ್ರೀತಿಸ್ತಾ ಇದ್ದೀರಾ ಕೇಳಿದ. ಅವನ ಮಾತು ಕೇಳಿ ನನಗೆ ಒಮ್ಮೆಲೆ ದಿಗಲಾಯಿತು. ಇವನ ಈ ಅನುಮಾನಕ್ಕೆ ಕಾರಣವೇನು? ನಾನು ಆ ವಿಭೋದ್ ಜೊತೆ ಎಂದಾದರೂ ಹಾಗೆ ನಡೆದುಕೊಂಡಿದ್ದೇನಾ? ಶ್ರೀ ಅವರೇ ಪ್ಲೀಸ್, ಇನ್ಯಾವತ್ತೂ ಹೀಗೆಲ್ಲ ಕೇಳ್ಬೇಡಿ. ನಮ್ಮಿಬ್ಬರ ಮಧ್ಯ ಅಂಥದ್ದೇನೂ ಇಲ್ಲ ಎಂದವಳ ಮುಖದಲ್ಲಿ ಗಾಬರಿ ತುಂಬಿಕೊಂಡಿತ್ತು. ಓಕೆ ಕೂಲ್, ನೀವು ಹೇಳಿದ್ರಲ್ಲ, ನಾನು ನಂಬ್ತೀನಿ. ನನಗೆ ಹಾಗನ್ನಿಸ್ತು, ಅದಕ್ಕೆ ಕೇಳ್ದೆ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ಎಂದ. ಪರವಾಗಿಲ್ಲ ಶ್ರೀ, ಆಮೇಲೆ ಸಿಗ್ತೀನಿ ಎಂದು ಸಿರಿಯ ರೂಮಿಗೆ ಬಂದೆ.
ಮದುವೆ ಮಗಳ ಅಲಂಕಾರದಲ್ಲಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದಳು ಸಿರಿ. ಹೆಂಗಳಿಯರೆಲ್ಲ ಅವಳನ್ನು ಮುತ್ತಿದ್ದರು. ಪುರೋಹಿತರು ಮದುವೆ ಮಗಳನ್ನು ಕರೆತರಲು ಹೇಳಿದಾಗ ನಾನೇ ಅವಳನ್ನು ಮಂಟಪಕ್ಕೆ ಕರೆತಂದಿದ್ದೆ. ವಿವಾಹಪೂರ್ವ ಶಾಸ್ತ್ರಗಳು ನೆರವೇರಿದವು. ವಧೂವರರ ನಡುವೆ ಇದ್ದ ತೆರೆಸೆರೆಯುವ ಮುನ್ನ ಜೀರಿಗೆ ಬೆಲ್ಲವನ್ನು ಪರಸ್ಪರ ತಲೆಯ ಮೇಲೆ ಹಾಕಿದ ನಂತರ ಅಂತರ್ಪಟ ಸರಿದಿತ್ತು. ಸಿರಿಯ ಹಿಂದೆ ನಿಂತಿದ್ದ ನನಗೆ ಅಂತರ್ಪಟ ಸರಿಯುವ ಸುಲಭವಲ್ಲ, ಮನಸ್ಸುಗಳ ನಡುವೆ ಇರುವ ಅಂತರ್ಪಟ ಸರಿಯುವುದು. ಹುಡುಗ ಹುಡುಗಿ ಮಾಲೆಯನ್ನು ಬದಲಾಯಿಸಿಕೊಂಡರು. ಪುರೋಹಿತರು ಸೂಚನೆ ನೀಡಲು ಗಟ್ಟಿಮೇಳದ ಸದ್ದಾದಾಗ ಪವಿತ್ರ ಮಾಂಗಲ್ಯ ಸಿರಿಯ ಕೊರಳನ್ನು ಅಲಂಕರಿಸಿತು. ಸಿರಿ ಹಾಗೂ ದೀಪಕ್ ಅಗ್ನಿಸಾಕ್ಷಿಯಾಗಿ ಸತಿಪತಿಗಳಾಗಿದ್ದರು. ಎಲ್ಲರೂ ಅಕ್ಷತೆ ಕಾಳು ಹಾಕಿ ಹಾರೈಸಿದರು. ದೀಪಕ್ ಅವಳ ಕಾಲಿಗೆ ಕಾಲುಂಗುಲ ತೊಡಸಿ ಸಪ್ತಪದಿಯನ್ನು ನೆರವೇರಿಸಿದ. ಕನ್ಯಾದಾನವಾಗುವ ವೇಳೆ ಸಿರಿಯ ತಂದೆ ಅವಳ ಕೈಯನ್ನು ಅಳಿಯನ ಕೈಮೇಲೆ ಇರಿಸಿ, ನನ್ನ ಅಮೂಲ್ಯವಾದ ವಸ್ತುವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ, ಇನ್ಮುಂದೆ ಇವಳ ಪೂರ್ತಿ ಜವಾಬ್ದಾರಿ ನಿನ್ನದು ಎಂದು ಹೇಳುವಾಗ ನನಗೆ ನನ್ನ ಅಪ್ಪನ ನೆನಪಾಯಿತು. ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆಯಲಾಗಿಲ್ಲ. ದುಃಖದ ಕಟ್ಟೆ ಒಡೆದಿತ್ತು. ಆ ಸಂದರ್ಭದಲ್ಲಿ ವಿಭೋದ್ ನನ್ನನ್ನು ಗಮನಿಸಿದ. ಅಳುವನ್ನು ನಿಯಂತ್ರಿಸಲಾಗದೆ ಸೆರಗಿನಿಂದ ಬಾಯಿ ಮುಚ್ಚಿಕೊಂಡು ನನ್ನ ರೂಮಿಗೆ ಓಡಿ ಬಂದುಬಿಟ್ಟೆ. ಹಾಸಿಗೆಗೆ ಬಿದ್ದು ಕಣ್ಣೀರು ಬತ್ತು ಹೋಗುವಷ್ಟರವರೆಗೂ ಅತ್ತಬಿಟ್ಟೆ. ಪ್ರಜ್ಞಾ? ಯಾರದ್ದೋ ಕರೆಗೆ ಕಣ್ಣೀರು ಒರೆಸಿಕೊಂಡು ಎದ್ದು ಕುಳಿತೆ. ವಿಭೋದ್ ನನ್ನನ್ನೇ ಹಿಂಬಾಲಿಸಿ ಬಂದಿದ್ದ. ಅತ್ತು ಮನಸ್ಸು ಕೊಂಚ ಹಗುರವಾಗಿತ್ತು. ಪ್ರಜ್ಞಾ, ಯಾಕಳ್ತಾ ಇದೀಯಾ, ಏನಾಯ್ತು ಎಂದ. ನನ್ನ ಮೇಲೆ ಅತೀವ ಕೋಪ ಬಂದಿತ್ತು. ನನ್ನವರ ಸಾವಿಗೆ ಪರೋಕ್ಷ ಕಾರಣ ಇವನೇ ಅಲ್ಲವೇ? ಎದ್ದು ನಿಂತವಳೆ, ಯಾಕ್ ಬಂದ್ರಿ ನೀವಿಲ್ಲಿಗೆ? ಮೊದ್ಲು ಇಲ್ಲಿಂದ ಹೊರಡಿ ಎಂದು ಕಿರುಚಿದೆ. ಹೋಗ್ತೀನಿ, ಆದ್ರೆ ನೀನಿ ಯಾಕಳ್ತಾ ಇದೀಯಾ ಅಂತ ಹೇಳು ಎಂದ. ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದನವನು. ನಾನು ಯಾಕಾದರೂ ಅಳ್ತೀನಿ, ಅದನ್ನ ತಿಳಿದುಕೊಂಡು ನಿಮಗೇನಾಗಬೇಕಿಲ್ಲ. ಅಷ್ಟಕ್ಕೆ ನಾನು ಅತ್ತರೆ ನಿಮಗೆ ಖುಷಿಯೇನೆ ಅಲ್ವಾ? ಯಾಕಂದ್ರೆ ನನ್ನನ್ನ ಕಂಡ್ರೆ ನಿಮಗಾಗಲ್ವಲ್ಲ. ಮಾತಿನಲ್ಲಿಯೇ ಕಹಿ ಎರಚಿದ್ದೆ. ಅವನು ಸಿಟ್ಟಿಗೆದ್ದು ನನ್ನ ತೋಳುಗಳನ್ನು ಭದ್ರವಾಗಿ ಹಿಡಿದು, ಹೌದು, ನನಗೆ ನಿನ್ನನ್ನ ಕಂಡ್ರೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಆದ್ರೆ ಒಂದು ನೆನಪಿಟ್ಟುಕೋ, ನೀನು ನನ್ನ ಶತ್ರುವಲ್ಲ. ಅದೇಕೋ ಆ ಮಾತು ನನ್ನ ಎದೆಗೆ ನೇರವಾಗಿ ನಾಟಿತ್ತು. ಅವನ ಹಿಡಿತದಿಂದ ನೋವಾದಾಗ ಬಲವಂತವಾಗಿ ಬಿಡಿಸಿಕೊಳ್ಳಲು ಹಿಂದೆ ಸರಿದಾಗ ಆಯತ್ತಪ್ಪಿ ಹಾಸಿಗೆಯ ಮೇಲೆ ಬಿದ್ದೆ. ನನ್ನನ್ನು ಭದ್ರವಾಗಿ ಹಿಡಿದವನು ನನ್ನ ಮೈಮೇಲೆ ಬಿದ್ದಿದ್ದ. ಅಷ್ಟೂ ಸಾಲದೆಂಬಂತೆ ಇಬ್ಬಲ ತುಟಿಗಳು ಸೇರಿಬಿಟ್ಟವು. ಆಕಸ್ಮಿಕವಾಗಿ ಆದ ಅವಘಡದಿಂದ ಸಾವರಿಸಿಕೊಳ್ಳಲಾಗಿಲ್ಲ. ಅವನು ಕಣ್ಮುಚ್ಚಿ ಮುತ್ತಿನ ಮತ್ತಿನಲ್ಲಿ ಕಳೆದು ಹೋಗಿದ್ದ. ನಾನು ಸ್ವಲ್ಪ ಕದಲಿದರಾದರೂ ಮೈಮರೆತು ಅವನ ಬಾಹುವಿನಲ್ಲಿ ಬೆರೆತು ಸ್ಪಂದಿಸಿಯೇ ಬಿಟ್ಟಿದ್ದೆ. ವಾಸ್ತವದ ಅರಿವಾಗುವಷ್ಟರಲ್ಲಿ ದೀರ್ಘ ಚುಂಬನ ಆಗಿಯೇ ಹೋಗಿತ್ತು. ಎಂತಹ ಅನರ್ಥವಾಯಿತು ಎಂದು ತಿಳಿದಾಗ ನನಗೆ ಸಿಟ್ಟು ಬಂದಿದ್ದು ನನ್ನ ಮೇಲೋ ಅವನ ಮೇಲೋ ತಿಳಿಯದಾಯಿತು. ಕ್ರೋಧದಿಂದ ಅವನಿಗೆ ಬೈಯಲು ಮುಂದಾದಾಗ ತನ್ನ ಕೈಯಿಂದ ನನ್ನ ಬಾಯನ್ನು ಭದ್ರವಾಗಿ ಮುಚ್ಚಿದ. ಡೋಂಟ್ ಈವನ್ ಡೇರ್, ನನ್ನನ್ನು ಬೈಯುವ ಧೈರ್ಯ ಮಾಡಬೇಡ. ಯಾಕಂದ್ರೆ ಇದರಲ್ಲಿ ನಿನ್ನದೂ ತಪ್ಪಿತ್ತು. ನೀನು ಪ್ರತಿರೋಧಿಸಬಹುದಿತ್ತು. ಬಟ್ ಯು ಡಿಂಟ್. ಯು ಆರ್ ಎಂಜಾಯಿಂಗ್ ಇಟ್. ಈಗ ಎಲ್ಲಾ ತಪ್ಪನ್ನೂ ನನ್ನ ಮೇಲೆ ಹಾಕಿ ನನಗೆ ಬೈದರೆ ನಾನು ಸುಮ್ಮನಿರುವುದಿಲ್ಲ. ಇದು ಇಂಟೆನ್ಷನಲಿ ಆಗಿದ್ದಲ್ಲ, ಬೈ ಮಿಸ್ ಆಗಿ ಆಗಿದ್ದು ಎಂದ. ನನಗೆ ಬರುತ್ತಿದ್ದ ಕೋಪಕ್ಕೆ ಅವನ ಕೈಯನ್ನು ಕಚ್ಚಿಬಿಟ್ಟೆ. ನೋವಿನಿಂದ ಹಿಂತೆಗೆದುಕೊಂಡ. ಹೌದು, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಮಿಸ್ ಆಗಿ ಆಗುತ್ತದೆ. ಮಿಸ್ ಆಗಿ ನೀವು ನನ್ನ ಮೂಗಿಗೆ ಮುತ್ತು ಕೊಡ್ತೀರಾ, ಮಿಸ್ ಆಗಿ ನಾನು ನಿಮ್ಮ ಕೆನ್ನೆಗೆ ಮುತ್ತು ಕೊಡ್ತೀನಿ, ಮಿಸ್ ಆಗಿ ನೀವು ನನ್ನ ತುಟಿಗೆ ಮುತ್ತು ಕೊಡ್ತೀರಾ, ಹಾಗೆ ಮಿಸ್ ಆಗಿ ಮಕ್ಕಳೂ ಕೂಡ ಆಗಿಬಿಡುತ್ತೆ ಅಲ್ವಾ ಎಂದೆ. ಅಸಮಾಧಾನದಿಂದ ಕನಲಿ ಹೋಗಿದ್ದೆ. ಯಾಕೆ, ನಿನಗೆ ಆ ಆಸೆ ಇದೆಯಾ? ನನ್ನನ್ನು ಕೆಣಗುವಂತೆ ಕೇಳಿದ. ಛೀ, ಅಸಹ್ಯವಾಗಿ ಮಾತಾಡ್ಬೇಡಿ, ಎದ್ದೇಳಿ ಮೇಲೆ ಎಂದು ಅವನನ್ನು ನೂಗಿದೆ. ನೋಡು, ಐ ಆಮ್ ಸಾರಿ, ಇದು ಆಕ್ಸಿಡೆಂಟಲ್ಲಿ ಆದದ್ದೇ, ಅದನ್ನ ದೊಡ್ಡದು ಮಾಡಬೇಡ ಎಂದು ಹೊರನಡೆದು ಬಿಟ್ಟ. ಹಿಂದೆಯೇ ಓಡಿದೆ. ಹೇ, ನಿಂತ್ಕೊಳ್ಳಿ, ಸುಮ್ಮನೆ ಹೇಗೆ ಬಿಟ್ಟು ಬಿಡಲಿ? ಇನ್ನೊಂದ್ಸಲ ನನ್ನನ್ನ ಮುಟ್ಟುವುದಕ್ಕೂ ನನ್ನ ಪರ್ಮಿಷನ್ ತಗೋಬೇಕು. ಮತ್ತೆ ಇದೇ ರಿಪೀಟ್ ಆದ್ರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ. ನಾನು ಒಂದೇ ಸಮ ಬಯ್ಯತೊಡಗಿದೆ. ಅಷ್ಟರಲ್ಲಿ ಯಾರನ್ನೋ ಕಂಡವನು ತಟಸ್ಥನಾಗಿ ನಿಂತುಬಿಟ್ಟ. ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿ ಕಣ್ಣಂಬಿ ತುಂಬಿಕೊಂಡಿತು. ಅವನು ದೃಷ್ಟಿ ನೆಟ್ಟ ಕಡೆ ತಿರುಗಿ ನೋಡಿದೆ. ಒಂದು ಹುಡುಗಿ ತನ್ನ ಗಂಡನ ಜೊತೆ ವಧುವರರಿಗೆ ಶುಭ ಕೋರುತ್ತಿದ್ದಳು. ಯಾರವಳು? ಅವನ ಮನದ ನೋವಿನಾಳವನ್ನು ಅವನ ಕಣ್ಣುಗಳಿಂದಲೇ ಗ್ರಹಿಸಬಹುದಿತ್ತು. ದುಃಖದಿಂದ ನಿಯಂತ್ರಣ ತಪ್ಪಿ ಕುಸಿದು ಬೀಳುತ್ತಿದ್ದವನನ್ನು ಸಂಭಾಳಿಸಿದೆ.